ಮತ್ತೆ ಯಾಕೆ ನಾನು ಕಾವೇರಿ ಭವನ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾನು ಮತ್ತೆ ಬಂದಿದ್ದೀನಿ ಕಾವೇರಿ ಭವನ ಹತ್ರ. ಯಾಕಂದ್ರೆ ನೀವೆಲ್ಲರೂ ಕೇಳ್ತಾ ಇದ್ರಿ ನನಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ, ಆ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಅಂತ ನಾನು ಇಲ್ಲಿ ಬಂದಿರೋವಂಥದ್ದು. ಇಲ್ಲಿ ಗಂಗಾ ಮ್ಯಾಮ್ ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಈ ಒಂದು ಯೋಜನೆ ಬಗ್ಗೆ. ಸೊ, ನೋಡೋಣ ಬನ್ನಿ ಈ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಡೈರೀಸ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ. ಮತ್ತೆ ನೀವೆಲ್ರು ನನ್ಗೆ ತುಂಬಾನೇ ಕೇಳ್ತಿದ್ ಕ್ವಶನ್ ಏನಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ಇವತ್ತು ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನಗರ 2.0 ಅಂತ ಈಗ ಇತ್ತೀಚೆಗೆ ಜಾರಿಗೆ ಬಂದಿದೆ. ಈ ಒಂದು ಯೋಜನೆಯಲ್ಲಿ ಯಾವ್ಯಾವ ರೀತಿ ಪ್ರಯೋಜನ ಇದೆ, ಈ ಒಂದು ಯೋಜನೆ ಯಾಕೆ ಜಾರಿಗೆ ತಗೊಂಡ್ಬಂದ್ರು, ಇದ್ರಲ್ಲಿ ಯಾವ್ಯಾವ ರೀತಿ ನೀವು ಅಪ್ಲೈ ಮಾಡ್ಕೊಬಹುದು, ಮತ್ತೆ ಇದು ಅಪ್ಲೈ ಮಾಡೋದಕ್ಕೆ ಅರ್ಹತೆ ಏನಿರ್ಬೇಕು, ಮತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಮತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ಯೋಜನೆಯ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು ಅಂತ ಅಂದ್ರೆ ನೀವು ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಬೇಕು. ನೀವೇನಾದ್ರೂ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಓಡಿಸ್ಕೊಂಡು ನೋಡ್ಕೊಂಡು ಹೋಗಕ್ ಹೋದ್ರೆ ನಿಮ್ಗೆ ಸ್ವಲ್ಪನೂ ಅದು ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ತಿಳ್ಕೊಳಕ್ ಆಗಲ್ಲ. ಆಮೇಲೆ ನೀವು ಮತ್ತೆ ನನ್ಗೆ ಅದು ಗೊತ್ತಾಗ್ಲಿಲ್ಲ ಇದು ಗೊತ್ತಾಗ್ಲಿಲ್ಲ ಅಂತ ಕಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗುನು. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗತ್ತೆ, ಆಯ್ತಾ? ಮತ್ತೆ ಇದಕ್ ಮುಂಚೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಮನೆಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ನನ್ನ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದೀನಿ. ಸೊ ಇನ್ನು ಆ ವಿಡಿಯೋ ಯಾರ್ಯಾರು ನೋಡಿಲ್ಲ, ಆ ವಿಡಿಯೋದ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಈಗ್ಲೇ ಹೋಗಿ ನೋಡಿ ಆ ವಿಡಿಯೋನು. ಈಗ ಏನು ಬೆಂಗಳೂರಲ್ಲಿ 1 ಲಕ್ಷ ಮನೆಗಳನ್ನ ಕಟ್ಟಿ ಕೊಡ್ಬೇಕು ಅಂತ ಯೋಜನೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಇತ್ತಲ್ವಾ? ಸೊ ಅದು ಬೆಂಗಳೂರಲ್ಲಿ ಮಾತ್ರ, ಬೆಂಗಳೂರಿನವ್ರಿಗೆ ಮಾತ್ರ ಇತ್ತು. ಸೊ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನಗರ 2.0 ಅಂತ ಏನ್ ಜಾರಿಗೆ ತಂದಿದಾರಲ್ವಾ, ಈ ಒಂದು ಯೋಜನೆಯಲ್ಲಿ ನೀವು ಇಡೀ ದೇಶದಾದ್ಯಂತ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನಗರ ಪ್ರದೇಶದಲ್ಲಿ ಯಾರ್ಯಾರಿದ್ದೀರೋ ಅವ್ರು ಎಲ್ರು ಅಪ್ಲೈ ಮಾಡ್ಕೊಬಹುದು ಫ್ರೆಂಡ್ಸ್. ಸೊ ಅದೇನೆ ಈ ಒಂದು ಯೋಜನೆ. ಮತ್ತೆ ನೀವು ನಗರದಲ್ಲಿ ಇರೋರು ಮಾತ್ರ ಅಪ್ಲೈ ಮಾಡ್ಬೇಕಾ ಅಂತ ಕೇಳ್ತೀರಾ. ಹೌದು, ನಗರ ಪ್ರದೇಶದಲ್ಲಿ ಇರೋರು ಮಾತ್ರ ಅಪ್ಲೈ ಮಾಡ್ಬೇಕು. ಮತ್ತೆ ನೀವು ಕೇಳ್ತೀರಾ ಗ್ರಾಮೀಣ ಭಾಗದಲ್ಲಿ ಇರೋರ್ಗೆ ಮತ್ತೆ ಯಾವ್ದು ಯೋಜನೆ ಇಲ್ವಾ ನಾವು ಅಪ್ಲೈ ಮಾಡೋದಕ್ಕೆ? ಹೌದು, ಗ್ರಾಮೀಣ ಭಾಗದಲ್ಲಿ ಇರೋರ್ಗುನು ಇದೆ ಯೋಜನೆ, ಅದು ಸಪ್ರೇಟ್ ಇದೆ. ನಿಮ್ಗೆ ಬೇಕು ಆ ಒಂದು ವಿಡಿಯೋ ಅಂದ್ರೂ ನಂಗೆ ಹೆಚ್ಚಿಗೆ ಕಮೆಂಟ್ ಮಾಡಿ. ನಿಮ್ಮ ಯಾರೆಲ್ಲ ಗ್ರಾಮೀಣ ಸೈಡ್ ಇರ್ತೀರಾ, ಸೊ ನಿಮ್ಗೆ ಬೇಕು ವಿಡಿಯೋ ಅಂತಂದ್ರೆ ನಾನು ನೆಕ್ಸ್ಟ್ ಮತ್ತೆ ಆ ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡ್ತೀನಿ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನಗರ 2.0 ಈ ಯೋಜನೆಯನ್ನ ಯಾಕೆ ಜಾರಿಗೆ ತಗೊಬಂದ್ರು ಅಂತ ಅಂದ್ರೆ, ನಮ್ಮ ಇಡೀ ದೇಶದಲ್ಲಿ ಅಂದ್ರೆ ನಮ್ಮ ಇಡೀ ಇಂಡಿಯಾದಲ್ಲಿ ಯಾರೂನು ಬಾಡಿಗೆ ಮನೆಗಳಲ್ಲಿ ಇರಬಾರ್ದು, ಸ್ವಂತ ಮನೆಯಲ್ಲಿ ಇರ್ಬೇಕು ಪ್ರತಿಯೊಬ್ರುನು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿರೋ ಅಂತದ್ದು. 1/9/2024 ಈ ಯೋಜನೆ ಜಾರಿಗೆ ಬಂದಿರೋದು. ಇನ್ನ ಈ 2024ರಿಂದ ಇನ್ನು ಮುಂದಿನ 5 ವರ್ಷದವರೆಗೂ ಈ ಯೋಜನೆ ಜಾರಿಯಲ್ಲೇ ಇರುತ್ತೆ. ಸೊ ನೀವು ಅಲ್ಲಿವರೆಗೂ ಯಾರು ಬೇಕಾದ್ರೂ ಹೋಗಿ ಅಪ್ಲೈ ಮಾಡ್ಕೊಬಹುದು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ನಗರ ಕುಟುಂಬಗಳಿಗೆ 3 ಕೋಟಿವರೆಗೂ ಸಹಾಯಧನ ಒದಗಿಸ್ಬೇಕು ಹೇಳಿರೋ ಅಂತದ್ದು. ಮತ್ತೆ ಅಲ್ಲಿ 1 ಕೋಟಿ ಸಹಾಯಧನ ನಗರ ಪ್ರದೇಶದಲ್ಲಿ ಒದಗಿಸ್ಬೇಕು ಅಂತ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಬಂದು ಈ ಯೋಜನೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಇದೆ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ರೆ, ಒಂಟಿ ಮಹಿಳೆಯರು, ಅಂಗವಿಕಲರು, ಹಿರಿಯ ನಾಗರಿಕರು, ಲಿಂಗಾಯುತರು, ಪರಿಶಿಷ್ಟ ಜಾತಿ, ಕಾರ್ಮಿಕರು, ಮತ್ತೆ ಕಟ್ಟಡ ಕಾರ್ಮಿಕರು, ಇವರೆಲ್ರಿಗೂ ಫಸ್ಟ್ ಪ್ರಿಫರೆನ್ಸ್ ಇದೆ ಈ ಯೋಜನೆಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನೀವು ಈ ಒಂದು ಯೋಜನೆಯಲ್ಲಿ ಯಾವ್ಯಾವ ರೀತಿ ಅಪ್ಲೈ ಮಾಡ್ಕೊಬಹುದು ಅಂತ ಅಂದ್ರೆ, ಇಲ್ಲಿ 4 ರೀತಿ ಬರುತ್ತೆ. BLC, AHP, ARH, ISS. ಏನಿದು? ಇದು 4 ಸ್ಟೆಪ್ಸ್. ಈ 4 ಸ್ಟೆಪ್ ಏನಂತ ಅಂದ್ರೆ, BLC ಅನ್ನೋದು ಬೆನಿಫಿಷಿಯರಿ ಲೀಡ್ ಕನ್ಸ್ಟ್ರಕ್ಷನ್ ಅಂತ. ಇಲ್ಲಿ ಬಂದು ನೀವು ನಿಮಗೆ ಸ್ವಂತ ಮನೆ ಇದೆ, ಇಲ್ಲ ಸ್ವಂತ ಜಾಗ ಇದೆ, ನಾನು ನನ್ನ ಸ್ವಂತ ಜಾಗದಲ್ಲಿ ಮನೆ ಕಟ್ಕೋತೀನಿ, ಇಲ್ಲ ನಂದು ಮನೆ ತುಂಬಾ ಹಳೆ ಮನೆ ಇದೆ, ಅದ್ರಲ್ಲಿ ಆ ಮನೆ ಪರಿಸ್ಥಿತಿ ಸರಿ ಇಲ್ಲ, ನಾನು ಆ ಮನೆನ ಡೆಮಾಲಿಷ್ ಮಾಡಿ ಮತ್ತೆ ಹೊಸದಾಗಿ ಮನೆ ಕಟ್ತೀನಿ ಅಂತ ಅಂದ್ರೆ ನಿಮಗೆ
4 ಕಂತು 3 ಇಲ್ಲ 4 ಕಂತು ರೂಪದಲ್ಲಿ ನಿಮ್ಗೆ ಹಣನ ಸ್ಯಾಂಕ್ಷನ್ ಮಾಡುತ್ತೆ ಗೌರ್ಮೆಂಟ್. ಇವಾಗ ನೀವು ಒಂದು ಪಾಯ ಮಾಡಿದೀರಾ ಅಂದ್ರೆ ಪಾಯಕ್ಕೆ ಇವಾಗ ಗೌರ್ಮೆಂಟ್ ಇಂದ ಬರ್ತಾರೆ, ಅವರು ಫೋಟೋ ಎಲ್ಲ ತಗೊಂಡು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ದು ಇವಾಗ ಪಾಯ ಆಯ್ತು, ಗೋಡೆ ಆಯ್ತು, ಮತ್ತೆ ಮೋಲ್ಡ್ ಆಯ್ತು. ಸೊ ಆ ತರ ಆ ಒಂದು ಹಂತದಲ್ಲಿ ನಿಮ್ಗೆ ಒಂದೊಂದು ಕಂತನ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಇಂತಿಷ್ಟು ಅಂತ ಸರ್ಕಾರ ಸಹಾಯ ಮಾಡುತ್ತೆ ನಿಮ್ಗೆ ನಿಮ್ಮ ಮನೆ ಕಟ್ಕೊಳ್ಳೋದಕ್ಕೆ. ಅದಕ್ಕೆ ನೀವು ಸ್ವಲ್ಪ ಅಮೌಂಟ್ ನ ಹಾಕೊಂಡು ನಿಮ್ಮ ಒಂದು ಮನೆನ ನೀವು ಕಟ್ಕೊಬಹುದು. AHP ಅಫೋರ್ಡಬಲ್ ಹೌಸಿಂಗ್ ಪಾರ್ಟ್ನರ್ಶಿಪ್ ಅಂತ. ಇಲ್ಲಿ ಯಾವ ತರ ಅಂತ ಅಂದ್ರೆ, ಇಲ್ಲಿ ನನ್ಗೆ ಸ್ವಂತ ಮನೇನೂ ಇಲ್ಲ, ಸ್ವಂತ ಜಾಗನೂ ಇಲ್ಲ. ಸೊ ಅವಾಗ ಏನ್ ಮಾಡುತ್ತೆ ಗೌರ್ಮೆಂಟ್, ಈ ಜಾಗ ಆತರ ಲ್ಯಾಂಡ್ ತಗೊಂಡು ಮತ್ತೆ ಗೌರ್ಮೆಂಟ್ ಒಂದಿಷ್ಟು ಅಂತ ಹಾಕಿ ಫ್ಲಾಟ್ಸ್ ರೂಪದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಸ್ವಲ್ಪ ಅಮೌಂಟ್ ಅಂತ ತಗೊಂಡು ನಿಮ್ಗೆ ಆ ಫ್ಲಾಟ್ ಅಲ್ಲಿ ಒಂದು ಮನೆ ಅಂತ ಕಟ್ಬಿಟ್ಟು ಕೊಡ್ತಾರೆ. ಸೊ ಆ ತರ. ನೆಕ್ಸ್ಟ್ ಬಂದು ARH ಅಫೋರ್ಡಬಲ್ ರೆಂಟಲ್ ಹೌಸಿಂಗ್. ಇಲ್ಲಿ ಯಾವ ತರ ಅಂತ ಅಂದ್ರೆ, ನಿಮ್ದೇನೋ ಒಂದ್ ಸ್ವಲ್ಪ ಖಾಲಿ ಜಾಗ ಇದೆ, ಅಲ್ಲಿ ನೀವು ಮನೇನ ಕಟ್ಟಿ ನಾವು ಬಾಡಿಗೆ ಕೊಡ್ತೀವಿ ಅಂತ ಅಂದ್ರೆ, ಇಲ್ಲ ನಾವು ಪ್ರೈವೇಟ್ ಇದ್ರಲ್ಲಿ ನಾವು ಫ್ಲಾಟ್ಸ್ ಏನಾದ್ರು ತಗೋತೀವಿ ಅಂತ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ಒಂದು ISS ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಅಂದ್ರೆ, ಇವಾಗ ನಿಮ್ದು ಒಂದು ಖಾಲಿ ಸೈಟ್ ಇದೆ. ಸೊ ನೀವು ಅಲ್ಲಿ ಒಂದು ಫ್ಲೋರ್ ಮನೆ ಕಟ್ಟಬೇಕು. ಎಷ್ಟಕ್ಕೆ ಕಟ್ತೀರಾ ಅಂದಾಜು? ನೀವು ಒಂದು 35 ಲಕ್ಷಕ್ಕೆ ಒಂದ್ ಮನೆ ಕಟ್ತೀರಾ ಅಂತ ಅನ್ಕೊಳ್ಳಿ. ಒಂದ್ 35 ಲಕ್ಷಕ್ಕೆ ನೀವು ಮನೆ ಕಟ್ತೀನಿ ಅಂತ ಅಂದ್ರೆ 25 ಲಕ್ಷ ಸರ್ಕಾರದಿಂದ ಲೋನ್ ಕೊಟ್ಟಿರ್ತಾರೆ. ಸೊ ನೀವು ಆ 25 ಲಕ್ಷಕ್ಕೆ ಇಂಟ್ರೆಸ್ಟ್ ಪ್ಲಸ್ ಅಸ್ಲು ಕಟ್ತಾ ಇಂಟ್ರೆಸ್ಟ್ ಎಷ್ಟೋ ಕಟ್ಟಿರ್ತೀರಾ ಅಲ್ವಾ? ಸೊ ಅವಾಗ ನಿಮ್ಗೆ ಸರ್ಕಾರ 1,80,000 ರೂಪಾಯಿಗಳನ್ನ ಕೊಡುತ್ತೆ ನಿಮಗೆ. ಮತ್ತೆ ನಾನು ಇದು ಹೇಳ್ತಿರೋದು ಎಕ್ಸಾಂಪಲ್ ಅಷ್ಟೇನೆ. ಮತ್ತೆ ಸವಿತಾ ಹೇಳಿದ್ದಾರೆ ನಾವೆಷ್ಟು ತಗೊಂಡ್ರು ಸರ್ಕಾರ ಕೊಟ್ಬಿಡುತ್ತೆ ಅಂತ ಅಲ್ಲ. ಸೊ ಸರ್ಕಾರದ ನಿಯಮ ಇದೆ, ಇಷ್ಟು ತಗೊಂಡ್ರೆ ಇಷ್ಟೇನೆ ಇಂಟ್ರೆಸ್ಟ್ ಸಬ್ಸಿಡೀಸ್ಗೆ ಕೊಡ್ಬೇಕು ಅಂತ. ಸೊ ಅದ್ರ ಪ್ರಕಾರವಾಗಿ ನಿಮ್ಗೆ ಸರ್ಕಾರ ಸಹಾಯಧನ ಮಾಡುತ್ತೆ. ಈ ಯೋಜನೆಯಲ್ಲಿ ಸರ್ಕಾರ ಸಬ್ಸಿಡಿ ಎಷ್ಟು ಕೊಡುತ್ತೆ ಅಂತ ಅಂದ್ರೆ, ಜನರಲ್ ಕ್ಯಾಟಗರಿಯವರಾದ್ರೆ 2,70,000 ಕೊಡುತ್ತೆ. SC ST ಕ್ಯಾಟಗರಿಯವ್ರಿಗೆ ಬಂದು 3.5 ಲಕ್ಷವರೆಗೂ ಕೊಡುತ್ತೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಕ್ಕೆ ಅರ್ಹತೆ ಏನಿರ್ಬೇಕು, ಅಪ್ಲಿಕೆಂಟ್ ಎಲಿಜಿಬಿಲಿಟಿ ಏನಿರ್ಬೇಕು ಅಂತ ಅಂದ್ರೆ, ಆದಾಯ ಒಂದ್ ವರ್ಷದ ಆದಾಯ ಇಷ್ಟಿರ್ಬೇಕು ಅಂತ EWS LIG MIG ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಬಂದ್ಬಿಟ್ಟು ವಾರ್ಷಿಕ ಆದಾಯ 3 ಲಕ್ಷದ ಒಳಗಡೆ ಇರಬೇಕು. LIG ಅಂತ ಅಂದ್ರೆ ಇನ್ಕಮ್ ಗ್ರೂಪ್ ಅಂತ. ಆ ಲೋ ಇನ್ಕಮ್ ಗ್ರೂಪ್ಗೆ ಬಂದ್ಬಿಟ್ಟು 3 ಲಕ್ಷದಿಂದ 6 ಲಕ್ಷದ ಒಳಗಡೆ ಇರಬೇಕು ವಾರ್ಷಿಕ ಆದಾಯ. ಮೀಡಿಯಂ ಇನ್ಕಮ್ ಗ್ರೂಪ್ ಬಂದ್ಬಿಟ್ಟು 6 ಲಕ್ಷದಿಂದ 9 ಲಕ್ಷದ ಒಳಗಡೆ ಇರಬೇಕು. ಹಿಂದೆ 20 ವರ್ಷದಿಂದನೂ ನೀವು ಸರ್ಕಾರದಿಂದ ಯಾವುದೇ ರೀತಿ ಸಹಾಯಧನ ಪಡ್ಕೊಂಡು ಮನೆನ ಕಟ್ಕೊಂಡಿರ್ಬಾರ್ದು. ಏನ್ ಮನೆ ಇರುತ್ತೆ ಇಲ್ಲ ಖಾಲಿ ಜಾಗ ಇರುತ್ತೆ ಅಲ್ವಾ, ಅದ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ನ ಕೂಡ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಪ್ಲೈ ಮಾಡೋದಕ್ಕೆ? ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್ ಬೇಕು, ಮತ್ತೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತೆ ರೇಷನ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತೆ ನಾನು ಹೇಳದ್ನಲ್ವಾ ಮನೆದಾಗಿದ್ರೆ ಮನೆ ಡಾಕ್ಯುಮೆಂಟ್ಸ್, ಇಲ್ಲ ನಿಮ್ದು ಖಾಲಿ ಜಾಗ ಸೈಟ್ ಇದೆ ಅಂದ್ರೆ ಅದ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ ಅಪ್ಲೈ ಮಾಡೋದಕ್ಕೆ. ಇಷ್ಟಿದ್ರೆ ನೀವು ಅಪ್ಲೈ ಮಾಡ್ಬೋದು. ಈ ಒಂದು ಯೋಜನೆಯ ವೆಬ್ಸೈಟ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಓಪನ್ ಮಾಡ್ಬಿಟ್ಟು ನೋಡ್ಕೊಬಹುದು. ಅಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಓಪನ್ ಮಾಡಿ ನೋಡ್ಕೊಬಹುದು. ಮತ್ತೆ ನೀವು ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ನೀವು ಹತ್ತಿರದ ಸೈಬರ್ ಸೆಂಟರ್ ಗಳಲ್ಲೇ ಹೋಗಿ ಅಪ್ಲೈ ಮಾಡ್ಬೇಕು, ಇಲ್ಲ ಬ್ಯಾಂಗ್ಳೂರ್ ಗ್ರಾಮ ಅಂತ ಇರುತ್ತೆ, ನೀವು ಅಲ್ಲಿ ಕೂಡ ಹೋಗಿ ಅಪ್ಲೈ ಮಾಡಬಹುದು. ಮತ್ತೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ಸ್ ಇತ್ತು ಅಂದ್ರೆ, ಇನ್ ಕೇಸ್ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇತ್ತು ಅಂದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಮತ್ತೆ ನಾನು ನಿಮಿಗೋಸ್ಕರ ಅಂತಾನೆ ನನ್ ಕಡೆಯಿಂದ ನಿಮ್ಗೆ ಯಾವ್ದು ಒಂದು ತಪ್ಪು ಮಾಹಿತಿ ಹೋಗ್ಬಾರ್ದು ಅಂತ ಹೇಳೇನೆ ಫುಲ್ ಕಂಪ್ಲೀಟ್ ಆಗಿ ಯಾವ್ದೂನು ಮಿಸ್ ಮಾಡದೆ ಎಲ್ಲ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಂಡು ನಿಮ್ಗೆ ಹೇಳಿದೀನಿ. ಸೊ ನೀವೇನ್ ಮಾಡ್ಬೇಕು ಹೇಳಿ, ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ಬೇಕು, ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡ್ಬೇಕು. ಮತ್ತೆ ಇನ್ನಷ್ಟು ನಿಮ್ಗೆ ಇದೇ ರೀತಿ ಸರ್ಕಾರದ ಯೋಜನೆ ಬಗ್ಗೆ ಏನಾದ್ರೂ ವಿಡಿಯೋಸ್ ಬೇಕು ಅಂತಂದ್ರೆ, ಮತ್ತೆ ಬೇರೆ ಏನಾದ್ರೂ ಸ್ಕೀಮ್ಗಳದ್ದು ನಿಮ್ಗೆ ವಿಡಿಯೋ ಬೇಕು, ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.